ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸಾಮಾಜಿಕ ನ್ಯಾಯ ಸಮಾನತೆ ಸ್ಥಾಪನೆಗೆ ಜೀವನವಿಡೀ ಹೋರಾಡಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಚಿವ ಈಶ್ವರ್ ಬಿ ಖಂಡ್ರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ KUWJ ದತ್ತಿ ನಿಧಿ ಮತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗುರುನಾನಕ್ ಪಬ್ಲಿಕ್ ಶಾಲೆಯ ಸಂಭ್ರಮದ 50ನೇ ವಾರ್ಷಿಕೋತ್ಸವ. ಮಕ್ಕಳು ದೈನಂದಿನ ಚಟುವಟಿಕೆಗಳನ್ನು ತಪ್ಪದೇ ಪಾಲಿಸಿ ದೇಶ ಸೇವೆಗಾಗಿ ಸಿದ್ಧರಾಗಬೇಕೆಂದು ಕರೆಕೊಟ್ಟರು. ಪ್ರಕಾಶ್ ಅರ್ಜುನ್ ಬನ್ಸೋಡೆ. ರವೀಂದ್ರ ಸ್ವಾಮಿ ಎಸ್ಸಿ ಪ್ರಮಾಣ ಪತ್ರ ರದ್ದು. ರಾಜ್ಕುಮಾರ್ ಮೂಲಭಾರತಿ. ಬುದ್ಧ ಬಸವ ಭೀಮಾ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಬೀದರ್ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣದ ದಿನದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಿಸೆಂಬರ್ 17ರಂದು ಭಾಯ್ ಶ್ಯಾಮ್ಲಾಲ್ಜಿ ಅವರ ಬಲಿದಾನ ದಿನಾಚರಣೆ. ಈಶ್ವರ್ ಸಿಂಗ್ ಠಾಕೂರ್. ಸುದ್ದಿಯ ವಿವರಗಳು. ಸಾಮಾಜಿಕ ನ್ಯಾಯ ಸಮಾನತೆ ಸ್ಥಾಪನೆಗೆ ಜೀವನವಿಡೀ ಹೋರಾಡಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದ್ದರು. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತ ಬಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿ ಮಾತನಾಡಿದ್ದರು. ಸಮಾಜದ ಪರಿವರ್ತನೆ, ಅನಿಷ್ಟ ಪದ್ಧತಿಗಳ ನಿರ್ಮೂಲನೆ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ಹೋರಾಟ ಮಾಡುವುದರ ಮೂಲಕ ಪ್ರಜಾಸತ್ತಾತ್ಮಕ ಭಾರತದ ನಿರ್ಮಾಣ ಮಾಡಿದ್ದಾರೆ. ಅವರು ಇಂದು ಭೌತಿಕವಾಗಿ ನಮ್ಮ ಮಧ್ಯೆ ಇಲ್ಲದಿದ್ದರೂ ಅವರ ಆದರ್ಶ ಮತ್ತು ಚಿಂತನೆಗಳು ಯಾವಾಗಲೂ ನಮ್ಮಲ್ಲಿ ಇರುತ್ತವೆ. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕಿ ಸಂವಿಧಾನ ಅಳವಡಿಸಿಕೊಂಡು 75 ವರ್ಷಗಳು ಆಗಿವೆ. ಈ 75 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಶೈಕ್ಷಣಿಕ, ಆರ್ಥಿಕ, ಔದ್ಯೋಗಿಕ, ವೈಜ್ಞಾನಿಕವಾಗಿ ನಾವು ಪ್ರಗತಿ ಕಂಡಿದ್ದೇವೆ. ನಮ್ಮ ಸಂವಿಧಾನದಿಂದ ಪ್ರತಿಯೊಬ್ಬ ಪ್ರಜೆಗೂ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸ್ವಾತಂತ್ರ್ಯ, ಮೂಲಭೂತ ಹಕ್ಕುಗಳು, ವ್ಯಕ್ತಿ ಗೌರವ, ನ್ಯಾಯ ದೊರೆಯುವಂತಾಗಿದೆ ಎಂದರು. ಮುಂದುವರೆದು ಮಾತನಾಡುತ್ತಾ, ನಾವೆಲ್ಲರೂ ಸಂವಿಧಾನದ ಆಶಯಗಳು, ಮೌಲ್ಯಗಳು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾನವೀಯ ಸಂದೇಶಗಳು ಮತ್ತು ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಕಾಶಂಪೂರ್, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಚಪ್ಶೆಟ್ಟಿ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಸೂರ್ಯಕಾಂತ್ ನಾಗ್ಮಾರ್ಪಳ್ಳಿ, ಅನಿಲ್ ಕುಮಾರ್ ಬೆಲ್ಲರ್, ಬಾಬು ಪಾಸ್ವಾನ್, ಈಶ್ವರ್ ಸಿಂಗ್ ಠಾಕೂರ್, ಪಂಡಿತ್ ಚಿದ್ರೆ, ಹನುಮಂತ್ ಮಲ್ಕಾಪುರ್, ದೇವೇಂದ್ರ ಆರ್ ಸೋನಿ, ವಿಸ್ಡಮ್ ಸಂಸ್ಥೆ ಅಧ್ಯಕ್ಷರಾದ MD ಆಸಿಫುದ್ದೀನ್ ಸೇರಿದಂತೆ ಇತರೆ ಮುಖಂಡರು, ಗಣ್ಯಮಾನ್ಯರು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲು ಆಗಮಿಸಿರ್ತಕ್ಕಂತಹ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂತಹ ಬೀದರ್ ಜಿಲ್ಲೆಯ ಜನಪ್ರಿಯ ನಾಯಕರಾಗಿರ್ತಕ್ಕಂತಹ ಸಮ್ಮಾ ಸಂಬುದ್ಧಸ ನಮೋ ತಸ ಭಗವತೋ ಅರಹತ್ ಸಮ್ಮಾ ಸಂಬುದ್ಧಸ ಬುದ್ಧಂ ಶರಣ. ಅವರು ಕೂಡ ಸ್ವಾಗತ. AC ಸಾಹೇಬರು ಕೂಡ SP ಸಾಹೇಬರು, CO ಅವರು ಇವರು ಆದ ತಕ್ಷಣ ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಗರಸಭೆ ಅಧ್ಯಕ್ಷರು ಮೊಹಮ್ಮದ್ ಗೌಸ್ ಅವರು ಕೂಡ ಗೌರವ ನಮನವನ್ನು ಸಲ್ಲಿಸಬೇಕು. ಅದ ನಂತರ ಮಾನ್ಯ ಸೂರ್ಯಕಾಂತ್ ನಾಗ್ಮಾರ್ಪಳ್ಳಿ ಸಾಹೇಬರು, ಅದೇ ರೀತಿಯಾಗಿ ಈಶ್ವರ್ ಸಿಂಗ್ ಠಾಕೂರ್ ಅವರು ಕೂಡ ಗೌರವ ನಮನವನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ವಿವಿಧ ಸಮುದಾಯಗಳಿಂದ ಬಂದಂತ PCM ಅಧಿಕಾರಿಗಳು ಹಾಗೂ ಬಸವರಾಜ್ ಪವಾರ್ ಅವರು ಎಲ್ಲರಿಗೂ ವಿನಂತಿ ಏನಂದ್ರೆ, ಉಸ್ತುವಾರಿ ಸಚಿವರು ಈಗ ಒಂದು ಸಾಂಕೇತಿಕವಾಗಿ ಗೌರವ ನಮನ ಸಲ್ಲಿಸಲಿದ್ದಾರೆ. ಸಾಯಂಕಾಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಅನಿಲ್ ಬೆಲ್ದಾರ್ ಅವರು, ರಮೇಶ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅವರು ನಮ್ಮಿಂದ ಅಗಲಿ ಹೋಗಿ ಸುಮಾರು 69 ವರ್ಷಗಳಾಗಿದೆ. ಇವತ್ತು ಭೌತಿಕವಾಗಿ ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರಬಹುದು, ಆದರೆ ಅವರ
ಆದರ್ಶಗಳೇನಿದ್ದಾವೆ, ಅವರ ತತ್ವ ಸಿದ್ಧಾಂತಗಳೇನಿದೆ ಮತ್ತು ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು, ನಮ್ಮೆಲ್ಲರಿಗೆ ಅತ್ಯಂತ ಪವಿತ್ರವಾದಂತಹ ಒಂದು ಗ್ರಂಥ ಏನಪ್ಪಾ ಅಂತ ಹೇಳಿದ್ರೆ, ಜಗತ್ತಿನಲ್ಲೇ ದೊಡ್ಡ ಲಿಖಿತವಾದಂತಹ ಸಂವಿಧಾನ ಕೊಟ್ಟಂತದ್ದು ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ ನಾವು ನಮ್ಮದೇ ಆದಂತಹ ಸಂವಿಧಾನವನ್ನು ಅಳವಡಿಸಿಕೊಂಡು ಆಡಳಿತ ಮಾಡ್ತಾ ಇದ್ದೇವೆ. ಸುಮಾರು 75 ವರ್ಷಗಳಾಗಿದೆ. ಈ 75 ವರ್ಷಗಳಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ವಿಜ್ಞಾನ, ತಂತ್ರಜ್ಞಾನ, ಕೃಷಿಯಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ನಾವು ಸಾಧಿಸಿದ್ದೇವೆ. ಇಡೀ ಜಗತ್ತಿನಲ್ಲಿ ಮಾದರಿಯಾದಂತಹ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಆದರೆ ಪ್ರಜಾಪ್ರಭುತ್ವಕ್ಕೆ, ಸಮ ಸಮಾಜಕ್ಕೆ ಬುನಾದಿ ಹಾಕಿದಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರು. ಅವರು ಏನ್ ನಮ್ಗೆ ಆದರ್ಶವನ್ನು ಕೊಟ್ಟು ಹೋಗಿದ್ದಾರೆ. ಅವರ ಆಲೋಚನೆ ಏನಿತ್ತು ಅಂತ ಹೇಳಿದ್ರೆ ಸಮ ಸಮಾಜ ನಿರ್ಮಾಣ ಆಗಬೇಕು. ಈ ದೇಶದಲ್ಲಿರುವಂತಹ ಎಲ್ಲ 140 ಕೋಟಿ ಜನ ಅವರೆಲ್ಲರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು. ಪ್ರತಿಯೊಬ್ಬರು ಸಮಾನವಾಗಿ ಅಭಿವೃದ್ಧಿ ಆಗಬೇಕು. ಯಾವುದೇ ಶೋಷಣೆ ಇರಬಾರ್ದು, ಅನ್ಯಾಯ ಇರಬಾರ್ದು, ದೌರ್ಜನ್ಯ ಇರಬಾರ್ದು, ಅತ್ಯಾಚಾರ ಇರಬಾರ್ದು, ಅಸಮಾನತೆ ಇರಬಾರ್ದು, ಜಾತೀಯತೆ ಇರಬಾರ್ದು, ಧರ್ಮಾಂಧತೆ ಇರಬಾರ್ದು ಅನ್ನುವಂತ ಒಂದು ವಿಚಾರವನ್ನು ಅವರು ಹೊಂದಿದ್ರು. ಹೀಗಾಗಿ ಸಂವಿಧಾನದಲ್ಲಿ ಅವರು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ, ವ್ಯಕ್ತಿ ಗೌರವ, ಇವತ್ತು ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತ ಧರ್ಮಗಳ ಆಚರಣೆ ಮಾಡಲಿಕ್ಕೆ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ಹೀಗಾಗಿ ಅದರ ಜೊತೆಯಲ್ಲಿ ಸಮಾಜದಲ್ಲಿ ಸಹೋದರತ್ವ, ಸಹಬಾಳ್ವೆಯ ಪರಿಕಲ್ಪನೆ, ಒಂದು ದೇಶದ ಏಕತೆ, ಅಖಂಡತೆಯನ್ನು ಇವತ್ತು ಬಲಪಡಿಸುವಂತಹ ಒಂದು ಕೆಲಸ ಪ್ರತಿಯೊಬ್ಬರು ನಾವು ಮಾಡ್ತೀವಿ ಅನ್ನುವಂತ ಸಂಕಲ್ಪ ಮಾಡುವಂತ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ನಮಗೆ ಹಕ್ಕುಗಳು ಕೊಟ್ಟಿದ್ದಾರೆ, ಜವಾಬ್ದಾರಿನೂ ಇದೆ. ನಾವು ಎರಡನ್ನೂ ನಿಭಾಯಿಸುವಂತ ಕೆಲಸ ಮಾಡ್ಬೇಕಾಗ್ತದೆ. ಅದಕ್ಕೆ ಅವರು ತೋರಿಸಿಕೊಟ್ಟಂತ ದಾರಿಯಲ್ಲಿ ನಡೆದ್ರೆ ಇವತ್ತೇ ನಮ್ಮ ರಾಷ್ಟ್ರೀಯ ನಾಯಕರುಗಳ ಕನಸೇನಿತ್ತು, ಇಡೀ ಜಗತ್ತಿನಲ್ಲಿ ಭಾರತ ದೇಶ ಬಲಾಢ್ಯವಾದಂತ ಒಂದು ರಾಷ್ಟ್ರ ಆಗ್ಬೇಕು ಅಂತ ಹೇಳಿ ಅದು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ನಾವು ಭಾಗಶಃ ಇವತ್ತು ಸಾಧನೆಯನ್ನು ಮಾಡಿದ್ದೇವೆ. ಇನ್ನೂ ಮಾಡುವಂಥದ್ದು ಬಹಳ ಇದೆ. ಇನ್ನೂ ಬಡತ ರೇಖೆಗಿಂತ ಕೆಳಗೆ ಇರುವಂತಹ ಜನ ಇದ್ದಾರೆ, ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಇವತ್ತು ದಮನಿತರಿದ್ದಾರೆ, ಶೋಷಿತರಿದ್ದಾರೆ, ಮಹಿಳೆಯರು, ಮಕ್ಕಳು, ಕಾರ್ಮಿಕರು. ಹೀಗಾಗಿ ಅನೇಕ ಸವಾಲುಗಳು ಇವತ್ತು ನಮ್ಮ ಎದುರುಗಡೆ ಇದೆ. ಇದೆಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ನಾವೆಲ್ಲ ಸೇರಿ ಈ ಸಂವಿಧಾನ ರಕ್ಷಣೆ ಮಾಡಬೇಕಾಗಿದೆ, ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವ ರಕ್ಷಣೆ ಮಾಡಲಿಕ್ಕೆ, ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧವಾಗಿದೆ ಅನ್ನುವಂತ ಮಾತನ್ನು ತಮ್ಮೊಂದಿಗೆ ಹೇಳಿಕೆ ಬಯಸುತ್ತೇನೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೆಯುಡಬ್ಲ್ಯೂಜೆ ದತ್ತಿ ನಿಧಿ ಮತ್ತು ಅಭಿನಂದನಾ ಸಮಾರಂಭ ಶತಾಯುಷಿ ಶ್ರೀ ಭೀಮಣ್ಣ ಖಂಡ್ರೆ ಅವರ ಹೆಸರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಸ್ಥಾಪಿಸುತ್ತಿರುವ ಕೆಯುಡಬ್ಲ್ಯೂಜೆ ದತ್ತಿ ನಿಧಿಗೆ ಚೆಕ್ ಹಸ್ತಾಂತರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಇದಕ್ಕೂ ಮುನ್ನ ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗ್ಲೂರ್ ಅವರ ನೇತೃತ್ವದಲ್ಲಿ ನೂತನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರನ್ನ ಆನಂದ್ ದೇವಪ್ಪ ಅವರಿಗೆ ಸಂಘದ ಪದಾಧಿಕಾರಿಗಳ ಒಮ್ಮತದಿಂದ ಅವರನ್ನ ಆಯ್ಕೆಗೊಳಿಸಲಾಯಿತು. ಅಲ್ಲದೆ ಶಿವಕುಮಾರ ಸ್ವಾಮಿ ಅಪ್ಪರಾವ್ ಸೌದಿ ಅವರಿಗೆ ಸಂಘದ ಸದಸ್ಯರನ್ನ ಘೋಷಣೆ ಮಾಡಲಾಯಿತು. ವರದಿಗಾರಿಕೆ ಅಧಿಕಾರ ಅಲ್ಲ, ಇದೊಂದು ಮಹತ್ವದ ಜವಾಬ್ದಾರಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಅಭಿನಂದನಾ ಸಮಾರಂಭ ಹಾಗೂ ಭೀಮಣ್ಣ ಖಂಡ್ರೆ ಅವರ ಹೆಸರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಸ್ಥಾಪಿಸುತ್ತಿರುವ ದತ್ತಿ ನಿಧಿಯ ಚೆಕ್ ಹಸ್ತಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು,
ಹಿಂದಿಗಿಂತಲೂ ಪ್ರಸ್ತುತ ಮಾಧ್ಯಮ ಕ್ಷೇತ್ರದ ಜವಾಬ್ದಾರಿ ಹೆಚ್ಚಿದೆ. ಸೌಹಾರ್ದದ ಭಾರತ ಕಟ್ಟಬೇಕಾದರೆ ನೈಜ ವರದಿಗಳಿಗೆ ಆದ್ಯತೆ ನೀಡಬೇಕಾಗಿದೆ ಎಂದರು. ಮಾಧ್ಯಮಗಳು ತಮ್ಮ ವರದಿಯಲ್ಲಿ ನೈಜತೆ ಮತ್ತು ಪಾರದರ್ಶಕತೆ ಕಾಪಾಡಿಕೊಂಡಾಗ ಮಾಧ್ಯಮ ರಂಗಕ್ಕೆ ಗೌರವ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ತಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಬರದಂತೆ ಪತ್ರಕರ್ತರು ಕಾರ್ಯನಿರ್ವಹಿಸುವುದು ಅಗತ್ಯವಾಗಿದೆ ಎಂದು ಹೇಳಿದ್ದರು. ಮಾಧ್ಯಮ ಸಮಾಜದಲ್ಲಿ ಪರಿವರ್ತನೆ ತರುವಲ್ಲಿ ಅಪಾರ ಕೊಡುಗೆ ಇದೆ. ಮಹಾತ್ಮ ಗಾಂಧಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇರಿದಂತೆ ಹಲವರು ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ. ಸುಧಾರಣೆ ಮಾಡುವ ಕೆಲಸ ಮಾಧ್ಯಮ ಮಾಡುತ್ತಿದೆ. ಪತ್ರಕರ್ತರಿಗೆ ಸೂಕ್ತ ಭದ್ರತೆ, ರಕ್ಷಣೆ ಕೊಡುವ ಕೆಲಸ ಮಾಡಬೇಕಾಗಿದೆ ಎಂದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅನ್ಯಾಯದ ವಿರುದ್ಧ ಪತ್ರಕರ್ತರಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದರು. ಇಂದು ಅವರ ಪರಿನಿಬ್ಬಾಣ ದಿನದಂದೇ ಅಭಿನಂದನಾ ಸಮಾರಂಭ ಹಾಗೂ ದತ್ತಿನಿಧಿ ಚೆಕ್ ಹಸ್ತಾಂತರ ಕಾರ್ಯಕ್ರಮ ಆಯೋಜಿಸಿದ್ದು ಉತ್ತಮ. ಸಂಘದ ನೂತನ ಅಧ್ಯಕ್ಷ ಶಿವಾನಂದ ತಗಡೂರ್ ಸರಳ, ಸಜ್ಜನಿಕೆ ವ್ಯಕ್ತಿ. ಕೋವಿಡ್ ವೇಳೆ ಜೀವದ ಹಂಗು ತೊರೆದು ಪತ್ರಕರ್ತರ ಕೆಲಸ ಮಾಡಿದ್ದಾರೆ. ಕೊರೋನಾ ವೇಳೆ ಮಡಿದ ಪತ್ರಕರ್ತರ ಪರಿಹಾರ ಕೊಡಿಸುವಲ್ಲಿ ತಗಡೂರ್ ಸಾಕಷ್ಟು ಪ್ರಯತ್ನಿಸಿದ್ದರು. ಯಾವುದೇ ಚುನಾವಣೆ ಇಲ್ಲದೆ ಸಂಘದ ಬೀದರ್ ಜಿಲ್ಲಾ ಘಟಕಕ್ಕೆ ಆನಂದ್ ದೇವಪ್ಪ ಅವರನ್ನು ನೇಮಕ ಮಾಡಿದ್ದು ಸಂತಸ ತಂದಿದೆ ಎಂದು ಹೇಳಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶಿವಾನಂದ ತಗಡೂರ್ ಮಾತನಾಡಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಜಿಲ್ಲಾ ಘಟಕ ರಚನೆ ಸಂಬಂಧ ಅಡಕ್ ಸಮಿತಿ ರಚಿಸಿದ್ದು, ಈ ಸಮಿತಿಗೆ ಆನಂದ್ ದೇವಪ್ಪ ಅವರನ್ನು ಮುಖ್ಯಸ್ಥರನ್ನಾಗಿ ಹಾಗೂ ಸದಸ್ಯರಾಗಿ ಅಪ್ಪರಾವ್ ಸೌದಿ, ಶಿವಕುಮಾರ ಸ್ವಾಮಿ ಅವರನ್ನು ನೇಮಿಸಲಾಗಿದೆ ಎಂದು ಹೇಳಿದರು. ಬೀದರ್ ಜಿಲ್ಲೆಯ ಸಂಘದ ಸರ್ವ ಸದಸ್ಯರು ಒಗ್ಗಟ್ಟಿನಿಂದ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಈ ನೇಮಕ ಮಾಡಲಾಗಿದೆ ಎಂದರು. 3 ದಶಕಗಳ ಬಸ್ ಪಾಸ್ ಹೋರಾಟವನ್ನು ಸಿದ್ದರಾಮಯ್ಯ ಸರ್ಕಾರ ಜಾರಿಗೆ ತಂದಿದೆ. ಎಲ್ಲ ಪತ್ರಕರ್ತರು ಉಚಿತವಾಗಿ ಪ್ರಯಾಣ ಮಾಡಬಹುದು. ಪತ್ರಕರ್ತರಿಗೆ ಆರೋಗ್ಯ ಭಾಗ್ಯ ನೀಡುವ ನಿಟ್ಟಿನಲ್ಲಿ ಸಿಎಂ ಮಾಧ್ಯಮ ಸಂಜೀವಿನಿ ಯೋಜನೆ ಜಾರಿಗೆ ತಂದಿದೆ. ಮಾಧ್ಯಮ ಪಟ್ಟಿಯಲ್ಲಿ ಇರುವವರಿಗೆ ನಗದು ರಹಿತ ಚಿಕಿತ್ಸೆ ಸೌಲಭ್ಯ ಸಿಗಲಿದೆ. ಎಲ್ಲ ಪತ್ರಕರ್ತರಿಗೆ ಈ ಯೋಜನೆಯಡಿ ತರುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಲಾಗಿದೆ ಎಂದರು. ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಸಿ ಲೋಕೇಶ್, ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಡಾಕ್ ಕಮಿಟಿ ಮುಖ್ಯಸ್ಥ ಆನಂದ್ ದೇವಪ್ಪ, ಮಹಾನಗರ ಪಾಲಿಕೆ ಅಧ್ಯಕ್ಷ ಮಹಮ್ಮದ್ ಗೌಸುದ್ದೀನ್, ಪ್ರಮುಖರಾದ ದೀಪಕ್ ವಾಲಿ, ಅಲಿಬಾಬಾ, ಸಿದ್ದರಾಮಯ್ಯ ಸ್ವಾಮಿ, ಬಸವರಾಜ್ ಕಾಮಶೆಟ್ಟಿ, ಅಪ್ಪರಾವ್ ಸೌದಿ, ನಿಕಟಪೂರ್ವ ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್, ಮಲ್ಲಿಕಾರ್ಜುನ್ ಮರ್ಖಲೆ ಇತರರಿದ್ದರು. ಹಿರಿಯ ಪತ್ರಕರ್ತ ಬಾಬುವಾಲಿ ಪ್ರಾಸ್ತಾವಿಕ ಮಾತನಾಡಿದ್ದರು. ಮಲ್ಲಿಕಾರ್ಜುನ್ ಬಿರಾದರ್ ಸ್ವಾಗತಿಸಿದರು. ಮಾಳಪ್ಪ ಅಡ್ಸಾರೆ, ಶಿವಕುಮಾರ್ ಸ್ವಾಮಿ ನಿರೂಪಣೆ ಮಾಡಿದ್ದರು. ಈ ಭಾಗದ ಉಕ್ಕಿದ ಮನುಷ್ಯಂತೆ ಸರ್ ಮುನ್ನೋಡಿ ಖಂಡ್ರೆಯವರ ಹೆಸರಿನಲ್ಲಿ ಓಕೆ ಸರ್. ಅವರ ಸುಪುತ್ರರು ಈ ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆಯವರು ತಮ್ಮ ತಂದೆಯವರ ಹೆಸರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸರ್ ನೋಡಿ ಸರ್ ಅದಕ್ಕೆ 3 ಲಕ್ಷ ರೂಪಾಯಿ ದತ್ತಿನಿಧಿ ಸಮರ್ಪಣೆಯ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು 3ನೇ ಅವಧಿಗೆ ರಾಜ್ಯಾಧ್ಯಕ್ಷ ಪತ್ರಕರ್ತರ ಸಂಘ ಇವತ್ತಿನ್ನು ಉತ್ತರೋತ್ತರ ಬೆಳೀಲಿ, ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ, ಒಳ್ಳೆಯ ಸತ್ಯ ಮತ್ತು ನಿಷ್ಠುರ ಮತ್ತು ನಿರ್ಭೀತೆಯಿಂದ ಇರುವಂತಹ ಸುದ್ದಿಗಳನ್ನು ಪ್ರಕಟ ಮಾಡಿ ಇವತ್ತು ಈ ರಾಜ್ಯದ ಜನರ ಅಭ್ಯುದಯಕ್ಕಾಗಿ ತಾವೆಲ್ಲ ಶ್ರಮ ಮಾಡಿ, ಹಾಗೆ ನಿಮ್ಮ ಸಂಘಕ್ಕೆ ಇನ್ನೂ ಒಳ್ಳೆಯದಾಗಲಿ, ಶುಭ ಆಗಲಿ ಅನ್ನುವಂಥ ಒಂದು ಮಾತನ್ನು ಹೇಳಿ ತಗಡೂರ್ ಅವರಿಗೆ ಮತ್ತೆ ಇವತ್ತು ಲೋಕೇಶ್ ಅವರಿದ್ದಾರೆ, ಆನಂದ್ ಅವರಿದ್ದಾರೆ, ಅನೇಕ ಪದಾಧಿಕಾರಿಗಳು ತಾವೆಲ್ಲ ಕೂತ್ಕೊಂಡಿದ್ದೀರಿ ವೇದಿಕೆ ಮೇಲೆ. ನಿಮ್ಮೆಲ್ಲರಿಗೆ ಇವತ್ತು ಶುಭಾಶಯಗಳನ್ನು ಹೇಳುತ್ತಾ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಕಡೆಯಿಂದ ನಿಮ್ಗೆ ಏನು ಸಹಕಾರ ಬೇಕಾಗಿದೆ ಅದು ಯಾವಾಗಲೂ ನಾನು ಮಾಡ್ಲಿಕ್ಕೆ ತಯಾರಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿ. ಎಷ್ಟು ಹೇಳಿದ್ರು ಕಡಿಮೆ ಇದೆ, ಯಾಕಂದ್ರೆ ಅವರು ಎಲ್ಲರ ಜೊತೆಗೆ ತುಂಬಾ ಮಿಂಗಲ್ ಇದ್ದಾರೆ, ತುಂಬಾ ಫ್ರೆಂಡ್ಲಿ. ಮತ್ತೆ ಹೀಗೆ ಹೇಳಿದ್ರು 4-5 ವರ್ಷದಿಂದ ನಮಗೆ ಅಧ್ಯಕ್ಷ ಮಾಡ್ತಾರೆ ಅಂತ ಹೇಳಿ ಇವತ್ತು ಕರೆಕ್ಟ್ ಟೈಮ್ ಕೊಟ್ಟಿದ್ದಾರೆ ಅಂತ. ನಿಜವಾಗ್ಲೂ ಟೈಮ್ ಬರ್ಬೇಕು ಎಲ್ಲರದು. ಇವತ್ತು ಆನಂದ್ ದೇವರಿಗೆ ರೆಸ್ಪಾನ್ಸಿಬಿಲಿಟಿ ಅಧ್ಯಕ್ಷ ಆಗೋದು ಮುಖ್ಯ ಇಲ್ಲ, ಒಂದು ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ ವೇನಲ್ಲಿ ನಿಭಾಯಿಸಬೇಕು, ಮತ್ತೆ ಹೆಸರು ಒಳ್ಳೆಯದು ಬರಬೇಕು, ಅದು ಇಂಪಾರ್ಟೆಂಟ್ ಇದೆ. ಈ ಟ್ರೇಡ್ನಲ್ಲಿ
ನಿಜವಾಗ್ಲೂ ನಾನು ಈಶ್ವರ್ ಖಂಡ್ರೆ ಸಾಹೇಬರು ಇಬ್ಬರು ಅವ್ರ ಜೊತೆಗೆ ಮತ್ತೆ ಎಲ್ಲ ಪತ್ರಕರ್ತರಿಗೆ ನಿಮ್ಮೆಲ್ಲರ ಜೊತೆಗೆ ಅವ್ರಿಗೆ ಅವರಂದ್ರೆ ನೀವೆಲ್ಲರೂ ಬಂದರು. ಅದ್ರ ಸಲಗೆ ಈಗ ನನಗೆ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದು ನಾನು ಈಶ್ವರ್ ಖಂಡ್ರೆ ಸಾಹೇಬರು 100% ಮಾಡಿಕೊಡ್ತೀವಿ ಅಂತ ತಮ್ಮೆಲ್ಲರಿಗೆ ನಾನು ಹೇಳ್ತೇನೆ. ಮತ್ತು ಎಸ್ಪೆಷಲಿ ಟಿವಿ ಮೀಡಿಯಾ ಪ್ರೆಸ್ ಅವರ ಎಷ್ಟು ಹೇಳಿದ್ರು ಕಡಿಮೆ ಇದೆ. ತಮ್ಮ ಬಗ್ಗೆ ಎಲ್ಲಿ ಏನು ನೀವು ಕಷ್ಟ ಬಿಡ್ತೀರಿ, ಏನು ಕೆಲಸ ಮಾಡ್ತೀರಿ, ಅದ್ರದ್ದು ಏನು ನಿಮಗೆ ಸೇವಾ ಧನ ಏನೋ ಸಿಗ್ಬೋದು, ಆದರೂ ತುಂಬ ಒಂದು ಕಡಿಮೆ, ಒಂದು ಎಷ್ಟು ನೆಗ್ಲಿಜಿಬಲ್ ಇದೆ ಅದು. ಸಂಘದ ಜಿಲ್ಲಾ ಸಂಘದ ಅಧಿವೇಶನಗಳ ಪತ್ರಿಕಾ ಭವನಗಳ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಮುಂದೆ ಅರ್ಜಿಗಳು ಬರ್ಬೋದು. ಬಹುಶಃ ನಿಮ್ಮ ಜಿಲ್ಲೆಯವೇ ಬರ್ಬೋದು, ಬಸವ ಕಲ್ಯಾಣದ ಬರ್ಬೋದು. ಯಾಕೆಂದ್ರೆ ಆನಂದ್ ಇವತ್ತು ಆ ಜವಾಬ್ದಾರಿ ಹೊತ್ತಿದ್ದಾರೆ ಅಂದರೆ ಅವ್ರ ತವರು ಜಿಲ್ಲೆಯಲ್ಲಿ ಮತ್ತು ಇಲ್ಲಿ ಎರಡೂ ಕಡೆಯಲ್ಲೂ ಆ ಭವನವನ್ನು ಮತ್ತೆ ಅಲ್ಲೊಂದು ಭವನ ಮಾಡಬೇಕು. ಜೊತೆಗೆ ಇಲ್ಲೂ ಕೂಡ ಈ ಭವನದ ಮೇಲುಗಡೆ ಹಾಲನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಮತ್ತೊಬ್ಬರು ನಮ್ಮ ರಾಜ್ಯ ಸಂಘದ ಜೊತೆಯಲ್ಲಿ ನಮ್ಮ ಜೊತೆಯಲ್ಲೇ ಸ್ನೇಹಿತರಾಗಿ ಕೆಲಸ ಮಾಡ್ತಾ ಇರುವಂಥ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಾ ಇರುವಂಥ ನಮ್ಮ GC ಲೋಕೇಶ್ ಅವರು, ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಇನ್ನೊಂದು ಬೇಡಿಕೆಯನ್ನು ನಾನೆಲ್ಲ ಪತ್ರಕರ್ತರ ಪರವಾಗಿ ಇಡ್ತಾ ಇದ್ದೀನಿ. ನೀವು ಬಹಳಷ್ಟು ವೈಯಕ್ತಿಕವಾಗಲಿ ಸಂಘಕ್ಕಾಗಲಿ ನಾವು ಯಾವ ಬೇಡಿಕೆಗೆ ಬಂದಾಗ ಯಾರೋ ವೈಯಕ್ತಿಕವಾಗಿ ಸಹಾಯ ಮಾಡಲಿಕ್ಕಾಗಲಿ ನಾವು ಪತ್ರಕರ್ತರ ವಿಷಯ ತಗೊಂಡು ನಿಮ್ಮಲ್ಲಿ ಬಂದಾಗ ತಾವು ಹಿಂದೆ ಮುಂದೆ ನೋಡಿದ್ರೆ ಒಂದು ಹೆಜ್ಜೆ ಮುಂದಿಟ್ಟು ನಾವು ಯಾವ ಮಾತುಗಳನ್ನು ನಮ್ಮನ್ನೇ ಕೊಟ್ಟು ನೀವು ನೆರವೇರಿಸ್ಕೊತಾ ಬಂದಂಥ ಇತಿಹಾಸ ಇದೆ. ನಾವು ರಾಜ್ಯಾಧ್ಯಕ್ಷ ಅಂತ ಶಿವಾನಂದ ತಗಡೂರಲ್ಲಿ ಮನವಿ ಮಾಡಿದ್ರೆ ನಾವೆಲ್ಲರ ಪರವಾಗಿ ರಾಜ್ಯ ಸಮ್ಮೇಳನವನ್ನು ನಮ್ಮ ಜಿಲ್ಲೆಯಲ್ಲಿ ಕೊಡಬೇಕು. ಅದು ನಮ್ಮ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರಹೀಂ ಖಾನ್ ಅವರು, ರೋಷಾದಿನ್ ಅವರು, ನೀವೆಲ್ಲರ ನೇತೃತ್ವದಲ್ಲಿ ನಾವೆಲ್ಲ ಪತ್ರಕರ್ತರ ಸಂಘ ಸೇರಿ ಈ ಸಲ ಈ ಕಲ್ಯಾಣ ನಾಡಿನಲ್ಲಿ ಕಿರೀಟಪ್ಪ ಇರ್ತಕ್ಕಂಥ ಬೀದರ್ನಲ್ಲಿ ರಾಜ್ಯ ಸಮ್ಮೇಳನ ಕೊಟ್ಟು ನಾವು ನೆರವೇರಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಡ್ತೀವಿ. ಮಾನ್ಯ ಸಚಿವರು ತಾವು ಸಹ ರಾಜ್ಯಾಧ್ಯಕ್ಷರು ಹೇಳಿ ಈ ಸಲದ ರಾಜ್ಯ ಸಮ್ಮೇಳನ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕಂತ ಮನವಿಯನ್ನ ಬೇಡಿಕೆಯನ್ನು ಇಟ್ಕೊಂಡು ನಮ್ದು ಬಾಬಾನ ಜಗಳ ಅದೇ ಯಾವ ಬಿ ಬಾಬಾ 4 ವರ್ಷಕ್ಕೆ ಅಧ್ಯಕ್ಷ ಮಾಡ್ತಂದ್ರೆ ಏನಾಯ್ತು ಮಾಡ್ತೇವ್ ತಾಳು ಅಂತೇಳಿ 4 ವರ್ಷ ಐತಿ. ಅದಕ್ಕೆ ಕೊನೆಯದಾಗಿ ಯಾಕೆ ಹೇಳ್ತಾ ಇದ್ರೆ ಇದು ಹಿಂದಿನ ಇತಿಹಾಸ ತಮ್ಮೆಲ್ಲ ಗೊತ್ತಿರ್ಬೇಕಂತ ಹೇಳ್ತಾ ಇದ್ದೀನಿ. ನಾನು ಇವತ್ತಿನ ಅಧ್ಯಕ್ಷ ಆಗಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಸುಮಾರು 1 ವರ್ಷದಿಂದ ತಾವೆಲ್ಲ ಬೆಂಗಳೂರು ಹೋಗಿ ಫೋನ್ ಮುಖಾಂತರ ಚುನಾವಣೆ ಬಂದಾಗ ಅದಕ್ಕಿಂತ ಮುಂಚೆನೂ ಕೂಡ ಇಲ್ಲ 4 ವರ್ಷದಿಂದ ಆನಂದ ಒಬ್ಬರು ಮಾಡ್ಬೇಕಂತ ಇದೀವಿ ಸರ್, ತಾವೆಲ್ಲ ಸಹಕಾರ ಮಾಡ್ಬೇಕಂತ ಹೇಳಿ ತಾವೆಲ್ಲ ಏನು ಒಂದು ರಿಕ್ವೆಸ್ಟ್ ಮಾಡಿ ಒತ್ತಡ ಹಾಕಿ ಮಾಡಿದ್ರಿ. ತಮ್ಮೆಲ್ಲರಿಗೂ ಚಿರಋಣಿ ಆಗಿದ್ದೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಮೊನ್ನೆ ಈಶ್ವರ್ ಖಂಡ್ರೆ ಸಾಹೇಬ್, ಯಾಕಂದ್ರೆ ಅವ್ರ ಆದೇಶ ಇಲ್ಲದೇ ಅವ್ರದ್ದು ಇದಿಲ್ಲದೇ ನಾವು ಒಬ್ಬರೊಬ್ರು ಕಾಲಿಡಲ್ಲ, ರಾಜಕೀಯ ಇರಲಿ ಸಾಮಾಜಿಕ ಇರಲಿ ಯಾವುದೋ ರಂಗ ಇರಲಿ. ಅವರ ಆದೇಶ ಅವ್ರದ್ದು ಒಂದು ಮಾರ್ಗದರ್ಶನ ತಗೊಂಡೆ ನಾನು ಇವತ್ತ ಈ ರಂಗದಾಗ ಅಧ್ಯಕ್ಷರಾಗಿ ಕೆಲಸ ಮಾಡೋದು. ಯಾಕಂತಂದ್ರೆ ನಾನು ಅಧ್ಯಕ್ಷ ಆಗೋದು ದೊಡ್ಡ ಮಾತಿಲ್ಲ, ನಾ ಅಧ್ಯಕ್ಷ ಆದ್ಮೇಲೆ ಮುಂದೆ ಮಾಡೋರೆಲ್ಲ ಅವರೇ. ಇವತ್ತು ರಾಜ್ಯ ಸಮ್ಮೇಳನ ಇವತ್ತು ಬಾಬುಲಿ ನೀವು ರಾಜ್ಯ ಸಮ್ಮೇಳನ ತಗೋಬೇಕಂತ, ರಾಜ್ಯ ಸಮ್ಮೇಳನ ತಗೋಬೇಕಂದ್ರೆ ಸಣ್ಣ ಕೆಲಸ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು. ನಾವೆಲ್ಲ ಮಾಡೋದು ದೊಡ್ಡ ಪ್ರಮಾಣದಾಗ ಮಾಡ್ತೀವಿ, ಸಣ್ಣ ಪ್ರಮಾಣದಾಗ ಉನ್ನತ ಯಾವುದೂ ಮಾಡಿಲ್ಲ. ಇವತ್ತು ರಾಜ್ಯ ಮಟ್ಟದ ಸಮ್ಮೇಳನ ಆಗ್ಬೇಕಂದ್ರೆ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರ ಆಶೀರ್ವಾದ ಬೇಕಾಗ್ತದೆ, ರಹೀಂ ಖಾನ್ ಸಾಹೇಬ್ರ ಆಶೀರ್ವಾದ ಬೇಕಾಗ್ತದೆ, ಎಲ್ಲರ ಆಶೀರ್ವಾದ ಬೇಕಾಗ್ತದೆ. ಹೀಗಾಗಿ ಅವರೆಲ್ಲ ನನ್ನ ಆಶೀರ್ವಾದ ಮಾಡ್ತಾರ ಅಂತ ಹೇಳಿರ್ಬೇಕೆ ನಾನು ಅಧ್ಯಕ್ಷ ಎಲ್ಲ ರೆಡಿ ಆಗಿನಿ. ಆ ಮಾತ್ರ ಕೂಡ ತಮ್ಮ ಎದುರು ಹೇಳ್ತಾ ಇದ್ದೀನಿ ಇವತ್ತ. ಹೀಗಾಗಿ ಅವರ ಆಶೀರ್ವಾದ ಕೂಡ ಮುಂದಿನ ದಿವಸದಲ್ಲಿ ಇರಬೇಕು. ನಗರದ ನೆಹರು ಸ್ಟೇಡಿಯಂ ಹತ್ತಿರವಿರುವ ಗುರುನಾನಕ್ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಸಡಗರ ಸಂಭ್ರಮದಿಂದ ಶಾಲೆಯ ಆವರಣದಲ್ಲಿ ಜರುಗಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ನ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಾ, ವಿದ್ಯಾರ್ಥಿಗಳು ಅಂಕಗಳನ್ನು ಗಳಿಸುವುದೇ ಮುಖ್ಯವಲ್ಲ, ಅದರ ಜೊತೆಗೆ ವಿದ್ಯಾರ್ಥಿಗಳು ನೈತಿಕ, ಆಧ್ಯಾತ್ಮಿಕ, ಭೌತಿಕ ಮತ್ತು ಮಾನಸಿಕವಾಗಿ ಬೆಳೆದರೆ ಭವಿಷ್ಯ ರೂಪಿಸುವಲ್ಲಿ ಯಶಸ್ಸು ಪಡೆದುಕೊಳ್ಳಲು ಸಾಧ್ಯವೆಂದು ಮಕ್ಕಳಿಗೆ ಕರೆ ಕೊಟ್ಟರು. ಮಕ್ಕಳು ದೈನಂದಿನ ಚಟುವಟಿಕೆಗಳನ್ನು ತಪ್ಪದೇ ಪಾಲಿಸಿ ದೇಶ ಸೇವೆಗಾಗಿ ಸಿದ್ಧರಾಗಬೇಕೆಂದು ಕರೆ ಕೊಟ್ಟರು. ಮಕ್ಕಳು ತಮ್ಮ ಶಿಕ್ಷಣದ ಜೊತೆಗೆ ಪಾಲಕರ ಆದೇಶವನ್ನು ಮೀರದೆ ನಡೆಯಬೇಕು. ಒಳ್ಳೆಯ ಫಲಿತಾಂಶದೊಂದಿಗೆ ಅವರ ಋಣವನ್ನು ತೀರಿಸಬೇಕು. ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ಪ್ರಗತಿಗೆ ಶ್ರಮಿಸಬೇಕೆಂದು ನುಡಿದರು.
ಇನ್ನೋರ್ವ ಮುಖ್ಯ ಅತಿಥಿ ವೆಟರ್ನರಿ ಕಾಲೇಜಿನ ಡೀನ್ ಆದ ಡಾಕ್ಟರ್ ಮಾಣಿಕ್ ಕಿಶನ್ ತಾಂದಳೆ ಭಾಗವಹಿಸಿ ಮಾತನಾಡುತ್ತಾ ಜಿಲ್ಲೆಯಲ್ಲಿ ಗುರುನಾನಕ್ ಶಾಲೆಯು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸುತ್ತಾ ಮಕ್ಕಳ ಭವಿಷ್ಯವನ್ನು ನಿರ್ಮಿಸುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವೆಂದು ತಿಳಿಸುತ್ತಾ ಇದೊಂದು ಮಾದರಿ ಶಾಲೆಯಾಗಿದೆ ಎಂದು ಬಣ್ಣಿಸಿದರು. ಮಕ್ಕಳಿಗೆ ಶಿಕ್ಷಕರ ಮಾರ್ಗದರ್ಶನ ಅತ್ಯವಶ್ಯಕವಾಗಿದೆ. ಈ ಯುಗದಲ್ಲಿ ವಿದ್ಯಾಭ್ಯಾಸವು ಚೆನ್ನಾಗಿ ಕೊಡಿಸಬೇಕೆಂದು ಪಾಲಕರಿಗೆ ಕರೆ ಕೊಟ್ಟರು. ಅತಿಥಿಯಾಗಿ ಭಾಗವಹಿಸಿದ ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿ ಅವರು ಮಾತನಾಡುತ್ತಾ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣಾಭಿವೃದ್ಧಿಯ ಸಲಹಾ ಸದಸ್ಯರಾಗಿ ಆಯ್ಕೆಯಾಗಿದ್ದಕ್ಕೆ ಸನ್ಮಾನಿಸಿದ್ದಕ್ಕೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದರು. ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಕಠಿಣ ಪರಿಶ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಶಾಲೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷೆಯಾಗಿರುವ ಡಾಕ್ಟರ್ ರೇಷ್ಮಾ ಕೌರ್ ಅವರು ವಾರ್ಷಿಕ ವರದಿ ವಾಚನ ಮಾಡಿ ಶಾಲೆಯ 5 ದಶಕಗಳ ಸುದೀರ್ಘ ಪಯಣದ ಸಾಹಸಗಾಥೆಯನ್ನ ತೆರೆದಿಟ್ಟರು. ಈ 50 ವಸಂತಗಳಲ್ಲಿ ಶಾಲೆಯ ಬೋಧಕೇತರ ಸಿಬ್ಬಂದಿಗಳ ಕಠಿಣ ಪರಿಶ್ರಮದಿಂದಾಗಿ ಶಾಲೆಯು ಹಂತ ಹಂತವಾಗಿ ಬೆಳೆದು ಬಂದ ಬಗ್ಗೆ ವಿವರಿಸುತ್ತಾ ಬಂದರು. ಇದರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಸಹಕರಿಸಿದ ಪಾಲಕರಿಗೂ ಅಭಿನಂದಿಸಿದ್ದರು. ಆಧುನಿಕ ವಿಶ್ವದಲ್ಲಿ ಸಾಗಬೇಕಾದರೆ ಪುಸ್ತಕ ಹಾಗೂ ಎಲೆಕ್ಟ್ರಾನಿಕ್ಸ್ ಪ್ರಪಂಚಕ್ಕೆ ಮಹತ್ವ ಕೊಡಬೇಕೆಂದರು. ಮಕ್ಕಳು ಕಾಲಕ್ಕೆ ತಕ್ಕಂತೆ ಜ್ಞಾನ ಪಡೆದುಕೊಳ್ಳಲು ಪಾಲಕರು ಅವರಿಗೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಕೊಡಿಸಬೇಕು ಹಾಗೂ ಅವರ ಮೇಲೆ ನಿಗಾ ವಹಿಸಬೇಕೆಂದು ಕಿವಿಮಾತು ಹೇಳಿದರು. ಮಕ್ಕಳು ಹೆಚ್ಚು ಪುಸ್ತಕಗಳನ್ನು ಓದಿ ತಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಭವಿಷ್ಯದಲ್ಲಿ ಎಲ್ಲರೂ ಕೈಬಿಟ್ಟರೂ ವಿದ್ಯೆಯು ಎಂದು ಕೈಬಿಡದ್ದು, ಅದು ಸದಾ ನಮ್ಮನ್ನು ಕಾಪಾಡುತ್ತದೆ ಎಂದು ಹೇಳಿದರು. ಮಕ್ಕಳಿಗೆ ಹೆಚ್ಚು ಸಮಯ ಮೀಸಲಿಡಿ. ಮಕ್ಕಳ ಬೆಳವಣಿಗೆಯಲ್ಲಿ ಪಾಲಕರ ಪಾತ್ರ ಅತಿ ಮಹತ್ವದ್ದಾಗಿದೆ. ನೈಜ ಆಸ್ತಿ ಪಾಲಕರು ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಹೆಚ್ಚಾಗಿ ಅವರಿಗೆ ಸಮಯ ಮೀಸಲಿಡಬೇಕು. ಸ್ವಾವಲಂಬಿಗಳನ್ನಾಗಿಸುವ ಶಿಕ್ಷಣ ನೀಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಗುರುನಾನಕ್ ಶಾಲೆಯ ಸುವರ್ಣ ಮಹೋತ್ಸವ ನಿಮಿತ್ತ ಶಾಲೆಯ ಸಂಚಿಕೆ ಬಿಡುಗಡೆ ಮಾಡಲಾಯಿತು ಮತ್ತು 25 ವರ್ಷ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಸಿಬ್ಬಂದಿ ವರ್ಗದವರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಸರ್ದಾರ್ ನಾನಕ್ ಸಿಂಗ್, ಸರ್ದಾರ್ ಪ್ರೀತಮ್ ಸಿಂಗ್, ಪ್ರಾಂಶುಪಾಲರಾದ ಶ್ರೀಮತಿ ನಳಿನಿ ಡಿಜಿ, ಅಮ್ಜದ್ ಅಲಿ, ಡೀನ್ರಾದ ಬಿ ಹನುಮಾನ್, ಮುಖ್ಯ ಗುರುಗಳಾದ ಶ್ರೀಮತಿ ಆರಿಫ್ ಹಾದಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಗುರುನಾನಕ್ ವಿದ್ಯಾಸಂಸ್ಥೆ ಬಹಳ ಒಂದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡೋದರಲ್ಲಿ ಈ ಒಂದು ಗುರುನಾನಕ ಸಂಸ್ಥೆ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಈಗ ತಾನೇ ನಾನು ಡಾಕ್ಟರ್ ಬಲ್ಬೀರ್ ಸಿಂಗ್ ಸರ್ ಜೊತೆ ಮಾತಾಡಿದಾಗ ಅವ್ರು ಹೇಳಿದರು, ಈ ನಮ್ಮ ವಿದ್ಯಾಸಂಸ್ಥೆ ಮೂಲಕ, ನಮ್ಮ ಇನ್ಸ್ಟಿಟ್ಯೂಷನ್ ಮೂಲಕ ನಾವು 10,000 ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಾಯಿದ್ದೀವಿ. ಮತ್ತು ವಿಶೇಷವಾಗಿ ಏನಂತಂದರೆ ಈ ಒಂದು ಸಂಸ್ಥೆ ಪ್ರಾರಂಭವಾಗಿ 50 ವರ್ಷಗಳಾಗಿವೆ. 50 ವರ್ಷಗಳ ಅಂದರೆ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೀದರ್ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಸಂಸ್ಥೆ ವತಿಯಿಂದ ಈ ಅನೇಕ ಶಾಲೆಗಳನ್ನು, ಕಾಲೇಜುಗಳನ್ನು, ಇಂಜಿನಿಯರಿಂಗ್ ಕಾಲೇಜುಗಳನ್ನು, ಆಮೇಲೆ ಫಾರ್ಮಸಿ ಕಾಲೇಜುಗಳನ್ನು ಅನೇಕ ಒಂದು ವಿದ್ಯಾದಾನವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಈ ಸಂಸ್ಥೆಯಲ್ಲಿ ಅನೇಕ ನುರಿತ ಪ್ರಾಧ್ಯಾಪಕರು, ಶಿಕ್ಷಕರಿಂದ ಸಿಬ್ಬಂದಿ ವರ್ಗ ಇದೆ. ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಸಂಸ್ಥೆ ಚೆನ್ನಾಗಿ ಒಂದು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಎಲ್ಲ ಒಂದು ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವಿದ್ಯಾಸಂಸ್ಥೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿ ಇಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಅನೇಕ ಜನ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಆಮೇಲೆ ಎಲ್ಲ ಒಂದು ಕ್ಲಾಸ್ 1 ಪೋಸ್ಟಲ್ಲಿ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಸಂಸ್ಥೆ ಎಲ್ಲರಿಗೆ ಗುಣಮಟ್ಟ ಶಿಕ್ಷಣವನ್ನು ನೀಡ್ತಾ ಇರೋದು ಒಂದು ತುಂಬ ಒಂದು
ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. Guru Nanak Public School celebrating golden 3D of time annual day celebration. This Guru Nanak Public School was started in 1975 by late Pant Ratan Shiromani Sardar Joga Singh ji, and now Dr. Sri S. Balbir Singh ji and Dr. Reshma Kaur madam, they are continuing, and whole family, they are thinking to give best service to the public of this region through education as well as health, infrastructure development and employment generation. As you know, there is a very good multi-specialty hospital for the people of this area. That was the vision of SP sir in this district. So he said a district is safe if a woman is safe. That is the first and the foremost thing. So that's where Akkapade started in Bidar, and now it is recognized across the state, and they want to implement this module in the whole state. So one of the first schools that encouraged us was Guru Nanak Institute, and Dr. Reshma Kaur ma'am in this matter, she would say, she emphasized, talk to our students about not driving before they get the license. Talk to our students about drugs, what happens. Talk to our students about their safety and encourage our children. So I think we have been able to do justice, and our team keeps visiting here, and we'll always need your support. Thank you so much. Historical Golden Jubilee year, a year that marks 50 years of commitment, service and excellence in education. Golden Jubilee is a milestone of legacy and vision. This year is especially meaningful as the institution completes 5 decades of shaping young minds with values, discipline and academic excellence. Our Golden Jubilee celebrations have strengthened our resolve to carry forward the founding ideals with renewed purpose and vision. 50 साल में कई मौसम बदल गए, 50 साल में कई मौसम बदल गए, पर गुरु नानक पब्लिक स्कूल के रंग नहीं बदले. हमने बच्चों में जो अच्छाई बोई थी कभी, हमने बच्चों में जो अच्छाई बोई थी कभी, वो आज फूल बनकर हमारे दामन में ढल गए. ಬೀದರ್ 2016ರಲ್ಲಿ ಅಂದಿನ ತಹಶೀಲ್ದಾರ್ ಕೀರ್ತಿ ಚಾಲಕ್ ಮೂಲಕ ಎಸ್ಸಿ ಬೇಡ ಜಂಗಮ ಪ್ರಮಾಣ ಪತ್ರ ಪಡೆದುಕೊಂಡಿದ್ದ ಬೀದರ್ ನಗರದ ನಿವಾಸಿ ರವೀಂದ್ರ ಸ್ವಾಮಿರವರ ಜಾತಿ ಪ್ರಮಾಣ ಪತ್ರವನ್ನು 24/11/2025ರಂದು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಜಿಲ್ಲಾ ಜಾತಿ ಪರಿಶೀಲನೆ ಕಮಿಟಿ ಬೀದರ್ ಜಿಲ್ಲಾಧಿಕಾರಿಗಳು ರದ್ದು ಮಾಡಿರುವುದನ್ನು ಪ್ರಶ್ನಿಸಿ ಕಲಬುರಗಿ ವಿಭಾಗೀಯ ಪೀಠ ಬೆಂಗಳೂರು ಹೈಕೋರ್ಟ್ಗೆ ಹೋಗಿ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಸೋಲು ಕಂಡ ರವೀಂದ್ರ ಸ್ವಾಮಿ ಹತಾಶರಾಗಿ ಹೇಳಿಕೆ ನೀಡುತ್ತಿದ್ದಾರೆ. ಇದನ್ನು ಖಂಡಿಸಿ ಇಂದು ಬೀದರ್ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ರವೀಂದ್ರ ಸ್ವಾಮಿ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿರುವುದನ್ನು ಸ್ವಾಗತಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸುಳ್ಳು ಜಾತಿ ಪ್ರಮಾಣ ಪತ್ರ ವಿರುದ್ಧ ಹೋರಾಟ ಸಮಿತಿ ಗೌರವ ಅಧ್ಯಕ್ಷ ಉಮೇಶ್ ಕುಮಾರ್ ಸೊರಳೇಕರ್, ಜಿಲ್ಲಾಧ್ಯಕ್ಷ ಅಭಿಕಾಳೆ, ರಾಜ್ಯ ಉಪಾಧ್ಯಕ್ಷ ರಾಜ್ಕುಮಾರ್ ಮೂಲಭಾರತಿ ಮಾತನಾಡಿ ಪರಿಶಿಷ್ಟ ಜಾತಿ ಬೇಡ ಜಂಗಮ ಪ್ರಮಾಣ ಪತ್ರ ಪಡೆದುಕೊಂಡು ರವೀಂದ್ರ ಸ್ವಾಮಿರವರು ಇನ್ನು ಮುಂದೆ ವೀರಶೈವ ಲಿಂಗಾಯತ ಎಂದು ಪ್ರಮಾಣ ಪತ್ರ ಪಡೆದುಕೊಳ್ಳಬೇಕೆಂದು ಮಾತನಾಡುತ್ತಾ ಹೇಳಿದರು. ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರೆಂದು ನೀಡುವುದು ನಿಲ್ಲಿಸಬೇಕು. ಸುಳ್ಳು ಜಾತಿ ಪಡೆದುಕೊಂಡವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. ಪರಿಶಿಷ್ಟ ಜಾತಿ ಬೇಡ ಜಂಗಮ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು. ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡಿದ್ದರು. 15 ದಿವಸದ ಒಳಗೆ ನಕಲಿ ದಾಖಲಾತಿಗಳು ನೀಡಿ ಬೇಡ ಜಂಗಮರೆಂದು ಜಾತಿ ಪ್ರಮಾಣ ಪತ್ರ ಮಂಜೂರು ಮಾಡಿರುವ ಅಧಿಕಾರಿಗಳ ಮೇಲೆ ಪರಿಶಿಷ್ಟ ಜಾತಿ ಬೇಡ ಜಂಗಮ ಪ್ರಮಾಣ ಪತ್ರ ಪಡೆದುಕೊಂಡವರ ಪ್ರಮಾಣ ಪತ್ರ ರದ್ದುಗೊಳಿಸಿ
ಕ್ರಿಮಿನಲ್ ಕೇಸು ದಾಖಲಿಸಬೇಕು. ಇದೇ ಸಮಯದಲ್ಲಿ ಚಂದ್ರಕಾಂತ್ ನಿರಾಟೆ, ರಾಜ್ಕುಮಾರ್ ಗುನ್ನಳ್ಳಿ, ಚಿತ್ರ ಪೂಜಾರಿ, ಡಾಕ್ಟರ್ ಸುಬ್ಬಣ್ಣ ಕರಕ್ನಳ್ಳಿ, ಅವಿನಾಶ್ ಬುದೇರಾಕರ್ ಸೇರಿದಂತೆ ಇತರರು ಇದ್ದರು. ಭಾರತ ಸಂವಿಧಾನಕ್ಕೆ ನ್ಯಾಯ ಸಿಕ್ಕಂತಕ್ಕೆ ನಾನು ಈ ಬರೋಂಥ ಚುನಾವಣೆಯಲ್ಲಿ ನಾನು ನಾಮಿನೇಷನ್ ಫೈಲ್ ಮಾಡ್ತೀನಿ. ಅದು ಸೂರ್ಯ ಎಷ್ಟು ಸತ್ಯ ಅದನೋ ಸೂರ್ಯಚಂದ್ರ ಅಷ್ಟು ಸತ್ಯ ಏನೋ ಮಾಧ್ಯಮದೆಲ್ಲ ನಾವು ನೋಡಿದ್ದೀವಿ. ಹಾಗಾಗಿ ಅವರೆಲ್ಲ ಮಾತುಗಳೇನಾದ ಅಂತಂದರೆ ಯಾವುದು ಹಾಲೇ ಆಗ್ತದ ನೀರೇ ಆಗ್ತದ ಅಂತ ಏನು ಹೇಳ್ತಾರೋ ಸತ್ಯ ಅದು. ಹಾಗಾಗಿ ಅವ್ರು ನಿಜವಾಗ್ಲೂ ಏನದ ಅಂದರೆ ಸುಳ್ಳು ಸರ್ಟಿಫಿಕೇಟನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಹಾಗಾಗಿ ಅವ್ರು ಏನದ ಅಂತಂದರೆ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವ್ರು ವಿಫಲ ಆಗಿರೋದ್ರಿಂದ ಏನು ಸುರಕ್ಷಾ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಕರ್ನಾಟಕ ಏನು ಗೊತ್ತಾ ನಿಜವಾಗ್ಲೂ ಏನದ ಅಂತಂದರೆ ನ್ಯಾಯದ ಪರವಾಗಿ ತೀರ್ಪು ಬಂದಿರುವುದರಿಂದ ನಾವು ನ್ಯಾಯಾಲಯಕ್ಕೆ ಘನವತ್ತೆ ನ್ಯಾಯಾಲಯಕ್ಕೆ ನಾವೇನದ ಅಂತಂದರೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ನಮ್ಮ ಎಲ್ಲ ಮುಖಂಡರುಗಳಿಗೆ ಈ ಹೋರಾಟದಲ್ಲಿ ಜಯ ಸಿಕ್ಕಿದೆ. ಈ ಹೋರಾಟ ಅಂದರೆ ಇಲ್ಲಿಗೆ ಮುಗಿದಿಲ್ಲ. ಯಾಕಂದರೆ ಅವ್ರು ಏನೇನು ಪಡ್ಕೊಂಡಿದ್ದಾರೆ ಸುಳ್ಳು ಸರ್ಟಿಫಿಕೇಟ್ ಮೇಲೆ ಅದಕ್ಕೆ ನಾವು ಇನ್ನೂ ಕೂಡ ಏನದ ಅಂತಂದರೆ ಅವ್ರು ಏನೇನು ಪಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಮಾಹಿತಿ ಇದೆ. ಹಾಗಾಗಿ ಮೇಲಧಿಕಾರಿಗಳಿಗೆ ನಾವು ಕೂಡಲೇ ಏನದಂದರೆ ಒಂದು ಮನವಿ ಸಲ್ಲಿಸೋದ್ರ ಮುಖಾಂತರ ಇವತ್ತು ಪೆಟ್ರೋಲ್ ಪಂಪ್ ಕೂಡ ಇದೆ ಅವ್ರ ಹೆಸರಿನ ಮೇಲೆ, ಅದು SC ಅಂತೆ ಇದು ಕೂಡ SC ಅಂತೆ ಇದೆ, ಅದೆಲ್ಲ ಕೂಡ ರದ್ದಾಗಬೇಕಂತೇಳಿ ನಾವು ಇನ್ನೂ ಇವತ್ತು ಆರ್ಡರ್ ಬಂದಿದೆ ಅಂದರೆ ನಾವು ನ್ಯಾಯ ಪಡ್ಕೊಂಡಿದ್ದೇವೆ ಅಂತಿಲ್ಲ. ಅವ್ರು ಏನೇನು ಪಡ್ಕೊಂಡಿದಾರ ಅವ್ರಿಗೆ ಹಿಂದಿರುಗಿಸ್ಬೇಕು, ಅಲ್ಲಿ ತನಕ ನಮ್ಮ ಹೋರಾಟ ನಡೀತದ. ಮತ್ತು ಇವರು ಒಬ್ಬರೇ ರವೀಂದ್ರ ಸ್ವಾಮಿ ಒಬ್ಬರೇ ಪಡ್ಕೊಂಡಿಲ್ಲ ಸರ್ಟಿಫಿಕೇಟು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಬಾಲ್ಕಿ ಮತ್ತು ಔರಾದು ಬೀದರ್ ಹಿಡ್ಕೊಂಡು ಭಾಳಷ್ಟು ಇನ್ನೂ ಒಂದು ಏನದ ಅಂದರೆ 1,000 ಚಿಲ್ಲರ್ ಮೇಲ್ಪಟ್ಟು ಇವತ್ತೇನದ ಅಂದರೆ ಅಪ್ಪರ್ ಕಾಸ್ಟ್ ಜನ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟನ್ನು ಪಡ್ಕೊಂಡಿದ್ದಾರೆ. ಅದಕ್ಕಿಲ್ಲಿನ ಅಧಿಕಾರಿಗಳು ಏನು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಏನದಂದ್ರೆ ಈ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ಸುಳ್ಳು ಸರ್ಟಿಫಿಕೇಟಿನ ಉಳ್ಕೊಂಡಿದ್ದಾವೆ ಬಾಕಿ ಕೂಡಲೇ ರದ್ದಾಗಬೇಕು. ಇಂಥ SC ಸರ್ಟಿಫಿಕೇಟ್ ತೊಗೊಂಡು MLA ಮಂತ್ರಿ ಆಗ್ಬೇಕಂಬದು ಹುನ್ನಾರ ನಡೆಸ್ತಾರೆ. ಅದಕ್ಕೆ ನಮ್ಮ ಜನಾಂಗ ಸುಮ್ಮನೆ ಕೂತ್ಕೊಳ್ಳ. ಇವತ್ತು ನಾವಲ್ಲ ಇಡೀ ರಾಜ್ಯದಂತ ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ಹೋರಾಟ ಸಮಿತಿ ಒಂದು ಬಾಡಿ ನಾವು ಕ್ರಿಯೇಟ್ ಮಾಡ್ಕೊಂಡು ಇಡೀ ಜಿಲ್ಲೆದಂತ ಕೆಲಸ ಮಾಡ್ತಿದ್ದೇವೆ. ಅದಕ್ಕೆ ನಾವು ಇಂಥವ್ರಿಗೆ ಏನು ಗುಂಡಾಗಿರಿ ಮಾಡ್ತಿದ್ದಾರೆ ಜಾತಿ ಒಳಗಡೆ ಉಳ್ಕೊಂಡು ತೊಗೊಂಬಂಥದ್ದು, ಅದಕ್ಕೆ ಕರ್ನಾಟಕ ಸರ್ಕಾರ ಆಗಲಿ ಆಮೇಲೆ ಇರ್ತಕ್ಕಂಥ ಜಿಲ್ಲಾಡಳಿತ ಅವರಿಗೆ ಅವ್ರಿಗೆ ಕಡಿವಾಣ ಹಾಕಬೇಕಂತೇಳಿ ನಾವು ಸಮಸ್ತ ಬೀದರ್ ಜಿಲ್ಲಾ ದಲಿತ ಪರ ಸಂಘಟನೆ ಪರವಾಗಿ ಹಾಗೂ ಸುಳ್ಳು ಜಾತಿ ಪ್ರಮಾಣ ಹೋರಾಟ ಸಮಿತಿ ಪರವಾಗಿ ನಾನು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ. ನನಗೆ ಇವತ್ತು ಇಡೀ ನಮ್ಮ ಜಿಲ್ಲಾ ಜನರು ಸೇರಿ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಮಾಲಾರ್ಪಣೆ ಮಾಡಿ ನಮ್ಮ ಖುಷಿಕರ ಸಂಗತಿ ಹೊಸ ವರ್ಷದಲ್ಲಿ ನಮಗೊಂದು ನ್ಯಾಯ ಸಿಕ್ಕಿದೆ, ಒಂದು ಖುಷಿಕರ ವಿಷಯ ಅಂತ ಹೇಳಿ ನಾವು ಎಲ್ಲ ಸಂಘಟನೆ ಪರವಾಗಿ ಸೇರಿ ನಾವು ಖುಷಿ ವ್ಯಕ್ತಪಡಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಏನು ಕೀರ್ತಿ ಚಾಲಕ್ ಅಂತಕ್ಕಂಥ ತಹಸೀಲ್ದಾರ್ ಅಧಿಕಾರಿ ಏನಿದ್ರು ರವೀಂದ್ರ ಸ್ವಾಮಿಯವರ ಸರ್ಟಿಫಿಕೇಟನ್ನು ಯಾವುದೇ ಮೂಲ ದಾಖಲಾತಿ ಇಲ್ಲದೇ ಕೊಟ್ಟು ಇಡೀ ರಾಜ್ಯಕ್ಕೆ ಒಂದು ಎಲ್ಲ ಅಧಿಕಾರಿಗಳಿಗೆ ಕೊಡ್ಬೋದು ಅಂತಕ್ಕಂಥ ಸುಳ್ಳು ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿರ್ತಾರೆ. 16ನಿಂದ ಇಲ್ಲಿವರೆಗೂ ಕರ್ನಾಟಕದಲ್ಲಿ 8,000 ಸುಳ್ಳು ಜಾತಿ ಪ್ರಮಾಣ ಪತ್ರ ಸೃಷ್ಟಿಯಾಗಿರ್ತವೆ. ಇದು ಈ ತಹಸೀಲ್ದಾರ್ ಮಾಡಿದ ತಪ್ಪನ್ನು ಇವರು ಎತ್ತಿಡಿದು ಇದಕ್ಕೆ ನಾವು ವಿರುದ್ಧ ಮಾಡ್ತಾ 16ನಿಂದ ನಾವು ಇಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ನಾವು ಸುಮಾರು 7-8 ಹೇರಿಂಗ್ಗಳನ್ನು ಅಟೆಂಡ್ ಮಾಡಿ 16ನಿಂದ ನಾವು ಕಷ್ಟಪಟ್ಟು ಸುಮಾರು ಇಲ್ಲ ಅಂದರೆ CRECL ಗುಲ್ಬರ್ಗ ಕೊಟ್ಟು ಅಲ್ಲಿಂದ ನಾವು ನ್ಯಾಯಾಲಯ ಮೊರೆ ಹೋಗಬೇಕು ಅಂತಕ್ಕಂಥ ಸುದ್ದಿ ಬಂದಾಗ ಅವರೇ ಕೂಡ ನ್ಯಾಯಾಲಯಕ್ಕೆ ಸಮಾಜ ಕಲ್ಯಾಣ ಇಲಾಖೆ CRECLಗೆ ಒತ್ತಾಯಿಸಿ ಹೈಕೋರ್ಟಿಗೆ ಕಳಿಸ್ತಾರೆ. ಆ ಕಳಿಸಿದಾಗ ಉಚ್ಚ ನ್ಯಾಯಾಲಯ ತೀರ್ಪನ್ನು ಇವ್ರದ್ದು ತಿರಸ್ಕರಿಸ್ತದೆ. ತಿರಸ್ಕರಿಸಿದ ನಂತರ ಇವರು ಮತ್ತೆ
ಮತ್ತೊಂದು ಬೆಂಚಿಗೆ ಹೋಗ್ತಾರೆ, ಅಲ್ಲೂ ಕೂಡ ತಿರಸ್ಕಾರ ಆಗ್ತದೆ. ಅಲ್ಲಿಂದ ಸೀದಾ ಸುಪ್ರೀಂ ಕೋರ್ಟಿಗೆ ಹೋಗಿ ಫೈಟ್ ಮಾಡ್ತಾ ಇರ್ತಾರೆ. ಅವ್ರು ಏನೇನು ಬೆನಿಫಿಟ್ಸ್ ತೊಗೊಂಡಿದ್ದಾರೆ ಎಲ್ಲ ಸರ್ಕಾರ ಗಮನಕ್ಕಿದೆ. ಅವ್ರ ಮಾಹಿತಿಯನ್ನು, ಆ ಸರ್ಕಾರದ ಮಾಹಿತಿಯನ್ನು ಅವರು ತಾನೇ ಆಟೋಮೆಟಿಕ್ಕಾಗಿ ನಾವು ಪತ್ರನೂ ಕೊಡ್ತೀವಿ, ಆ ಪತ್ರ ಮುಖಾಂತರ ಮುಟ್ಗೋಲಾಗ್ತಾರೆ. ಬುದ್ಧ ಬಸವ ಭೀಮಾ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಬೀದರ್ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣದ ದಿನದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿನೋದ್ ಕುಮಾರ್ ಅಪ್ಪೆ ಅವರ ಗೆಳೆಯರ ಬಳಗದ ವತಿಯಿಂದ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಬಳಿ 50ಕ್ಕೂ ಹೆಚ್ಚಿನ ಜನರು ರಕ್ತದಾನ ಮಾಡಿದ್ದರು. ವಿನೋದ್ ಕುಮಾರ್ ಅಪ್ಪೆ ಅವರು ಮಾತನಾಡುತ್ತಾ, ಮಾರುತಿ ಬೌದ್ಧೆ ಅವರ ಮಾರ್ಗದರ್ಶನದಲ್ಲಿ ಈ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ನಗರದ ಭೀಮ ಬಳಗ ಪ್ರಗತಿಪರ ಚಿಂತಕರು ಪಾಲ್ಗೊಂಡಿದ್ದರು. ರಕ್ತದಾನವು ಎಲ್ಲಕ್ಕಿಂತಲೂ ಶ್ರೇಷ್ಠ ದಾನವಾಗಿದೆ. ಅಪಘಾತದಲ್ಲಿ, ಹೆರಿಗೆ ಸಮಯದಲ್ಲಿ ಬಹಳ ಅಗತ್ಯವಾಗಿರುತ್ತದೆ. ರಕ್ತದಾನ ಮಾಡುವುದರಿಂದ ನಮಗೆ ಯಾವುದೇ ಕಾಯಿಲೆ ಬರುವುದಿಲ್ಲ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಮುಖಂಡರು, ಹಿತೈಷಿಗಳು ಸೇರಿದಂತೆ ಇತರರು ಇದ್ದರು. ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜ್ಕುಮಾರ್ ಬನ್ನೀರ್ ಹಾಗೂ ಅವರ ಜೊತೆಯಲ್ಲಿ ಅದೇ ರೀತಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ನ ಇನ್ನೊಂದು ತೋರ್ಸ ಅಪ್ಪ ಒಂದೊಂದೊಂದು ಬರ್ದಾಕ್ರಿ. ಹಾಂ ರೀ, ಆಗ್ಯದ ಆಗ್ಯದ. ಒಳ್ಳೆ ದೊಡ್ಡ ಫೋಟೋ ಇಳಿಸ್ರಿ. ಭಾರತದ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶವನ್ನು, ಅವ್ರ ದೇಹವನ್ನು ಅಗಲಿದಂಥ ದಿನ ಇದು. ಭಾಳ ನಮ್ಮ ಸಮಾಜಕ್ಕೊಂದು ದುಃಖಕರ ವಿಷಯ. ಇವತ್ತು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಹತ್ರ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಇವತ್ತೊಂದು ಬುದ್ಧ ಬಸವ ಭೀಮಾ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತೊಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಸಮಸ್ತ ನಮ್ಮ ಬೀದರ್ನಲ್ಲಿರುವಂಥ ಎಲ್ಲ ಭೀಮ ಬಳಗ ಹಾಗೂ ಎಲ್ಲ ಪ್ರಗತಿಪರ ಚಿಂತಕರು ಇವತ್ತು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಪಾಲ್ಗೊಂಡು ಇವತ್ತೊಂದು ಹನಿ ರಕ್ತ ಅಂದರೆ ಭಾಳ ಇಂಪಾರ್ಟೆಂಟ್ ಇರುತ್ತೆ. ದುಡ್ಡು ಎಲ್ಲಾದರೂ ಸಿಗ್ಬೋದು, ಬಟ್ ರಕ್ತ ಸಿಗೋದು ಭಾಳ ಕಷ್ಟ ಇದೆ. ಒಂದು ಹೇಳ್ತಾರೆ, ಒಂದು ಗಿವಿಂಗ್ ಎ ಬ್ಲಡ್ ಈಸ್ ಎ ಸೇವಿಂಗ್ ಎ ಲೈಫ್ ಅಂತಂತೇಳಿ. ಅದಕ್ಕೋಸ್ಕರ ರಕ್ತದಾನ ಭಾಳ ಮಹತ್ವವಾಗಿದೆ. ರಕ್ತದಾನ ಮಾಡಿದರೆ, ಯಾರು ರಕ್ತದಾನ ಮಾಡ್ತಾರೆ ಅವ್ರಿಗೆ ಭಾಳಷ್ಟು ಆರೋಗ್ಯಕರ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ರಕ್ತದಾನ ನಿಯಮಿತವಾಗಿ ವರ್ಷದಲ್ಲಿ 2-3 ಸಲ ನಿಯಮಿತವಾಗಿ ರಕ್ತದಾನ ಮಾಡಬೇಕು. ರಕ್ತದಾನ ಮಾಡಿದರೆ ನಮ್ಮ ದೇಹಕ್ಕೆ ಭಾಳಷ್ಟು ಉಪಯೋಗಕರ ಆಗ್ತದೆ ಅಂತೇಳಿ ನನ್ನೊಂದು ಅನಿಸಿಕೆ ಇದೆ. ಅದಕ್ಕೋಸ್ಕರ ತಾವೆಲ್ಲರೂ ರಕ್ತದಾನ ಮಾಡಬೇಕು. ಇಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದಲ್ಲಿ ಭಾಳಷ್ಟು ಕೊಡುಗೆ ಇದೆ. ಅಂಥ ಮಹಾಪಿತಾಮಹ ನಮ್ಮೆಲ್ಲ ಅಗಲಿದಂಥ ದಿನವಾಗಿ ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ. ಈ ತಿಂಗಳ 17ರಂದು ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ನಿಜಾಮನ ವಿರುದ್ಧ ಈ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರರಾದ ಭಾಯ್ ಶ್ಯಾಮ್ಲಾಲ್ಜಿ ಅವರ ಬಲಿದಾನ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಭಾಯ್ ಶ್ಯಾಮ್ಲಾಲ್ಜಿ ಬಲಿದಾನ ದಿನಾಚರಣೆ ಸಮಿತಿ ಅಧ್ಯಕ್ಷರಾದ ಈಶ್ವರ್ ಸಿಂಗ್ ಠಾಕೂರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, 30ರ ದಶಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ
ಹೋರಾಡಿದ್ದ ಕಿಚ್ಚು ಹೆಚ್ಚಿಸಿದ್ದರು. ಶ್ಯಾಮಲಾಲ್ಜಿ ಅವರು ಭಾಲ್ಕಿ ತಾಲೂಕಿನ ಅಂಬೇಸಾಂಗ್ವಿ ಗ್ರಾಮದಲ್ಲಿ ಜನಿಸಿದರು. ಹುಮ್ನಾಬಾದ್ ತಾಲೂಕಿನ ಹಳ್ಕೇಡ್ ಅವರ ಸೋದರ ಮಾವನ ಮನೆಯಲ್ಲಿ ಬೆಳೆದು ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪದವಿ ಪಡೆದು ಅವರು ನಿಜಾಮನ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಲು ಇಬ್ಬರು ಸಹೋದರರು ಹೋರಾಟ ಆರಂಭಿಸಿದ್ದರು ಎಂದರು. ಬ್ರಿಟಿಷರು ಹಾಗೂ ನಿಜಾಮನ ಆಳ್ವಿಕೆಯಲ್ಲಿ ಇಬ್ಬರು ಸಹೋದರರಾದ ಶ್ಯಾಮಲಾಲ್ ಹಾಗೂ ಬನ್ಸಿಲಾಲ್ ಮತ್ತು ಸುಮಾರು 200ಕ್ಕೂ ಹೆಚ್ಚು ಆರ್ಯ ಸಮಾಜದವರನ್ನು ಬಂಧಿಸಿ ಅವರನ್ನು ಇಲ್ಲಿನ ಜೈಲಿನಲ್ಲಿಟ್ಟಿದ್ದರು. ಇಲ್ಲಿ ಅವರಿಗೆ ಚಿತ್ರಹಿಂಸೆ ನೀಡಿದ್ದಲ್ಲದೆ ಆಹಾರದಲ್ಲಿ ವಿಷ ಸೇರಿಸಿ 1938 ಡಿಸೆಂಬರ್ 17ರಂದು ಅವರ ಹತ್ಯೆ ಮಾಡಲಾಯಿತು. ಇದರ ಬಗ್ಗೆ ಯುವ ಪೀಳಿಗೆಗೆ ಮಾಹಿತಿ ಇಲ್ಲ. ಹೀಗಾಗಿ ಈ ಭಾಯ್ ಶ್ಯಾಮಲಾಲ್ ಅವರು ಹುತಾತ್ಮರಾದ ಡಿಸೆಂಬರ್ 17ರಂದು ಬೀದರ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಜೈಲಿನಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆಯ ಮೂಲಕ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ನಡೆಯುವ ನಂತರ ಮುಖ್ಯ ವೇದಿಕೆಗೆ ತಲುಪುವುದು. ರಂಗಮಂದಿರದಲ್ಲಿ ಸುಮಾರು 150 ಮಕ್ಕಳಿಂದ ಸಾಮೂಹಿಕ ಪ್ರಾರ್ಥನೆ ಹಾಗೂ ಭಾಯ್ ಶ್ಯಾಮಲಾಲ್ ಅವರ ಜೀವನ ಕುರಿತು ಲೇಸರ್ ಶೋ ನಡೆಯಲಿದೆ. ಅಂದಿನ ಕಾರ್ಯಕ್ರಮದಲ್ಲಿ ಭಾಯ್ ಶ್ಯಾಮಲಾಲ್ ಹುತಾತ್ಮರಾದ ಜೈಲಿನ ಕೋಣೆಯನ್ನ ಸ್ಮಾರಕವನ್ನಾಗಿ ಮಾಡಬೇಕು ಹಾಗೂ ಬೀದರ್ ವಿಶ್ವವಿದ್ಯಾಲಯಕ್ಕೆ ಭಾಯ್ ಶ್ಯಾಮಲಾಲ್ ಅವರ ಹೆಸರಿಡಬೇಕೆಂದು ನಿರ್ಣಯ ಕೈಗೊಳ್ಳಲಾಗುವುದು ಎಂದರು. ಇದಲ್ಲದೆ ದಯಾನಂದ ಸರಸ್ವತಿ ಅವರ 150ನೇ ಜಯಂತಿ ಹಾಗೂ ಆರ್ಯ ಸಮಾಜ ಸ್ಥಾಪನೆಯ ದಿನವನ್ನು ಕೂಡ ಆಯೋಜಿಸಲಾಗಿದೆ. ಈ ಸಮಾರಂಭದಲ್ಲಿ ಆರ್ಯ ಸಮಾಜದ ಅಖಿಲ ಭಾರತೀಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನಯ್ ಆರ್ಯ, ರಾಜ್ಯಾಧ್ಯಕ್ಷ ಸಂಜಯ್ ಮಿಸ್ಕಿನ್, ಭಾಯ್ ಬನ್ಸಿಲಾಲ್ ಅವರ ವಂಶಸ್ಥರು ಪಾಲ್ಗೊಳ್ಳುವರು ಎಂದು ತಿಳಿಸಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷ ರಾಜಶೇಖರ್ ನಾಗಮೂರ್ತಿ, ಪ್ರಧಾನ ಕಾರ್ಯದರ್ಶಿ ರತಿನ್ ಕಮಲ್, ಶ್ಯಾಮಲಾಲ್ಜಿ ಅವರ ವಂಶಸ್ಥರಾದ ಶುಪೋಸ್ ಪಾಣಿ ಆರ್ಯ, ಮಹೇಶ್ವರ್ ಸ್ವಾಮಿ, ಪ್ರವೀಣ್ ಬೋಳೆ, ರವಿ ಡೊಯ್ಜೋಡೆ, ಮೋಹನ್ ಬಚ್ಚಾ, ಸತ್ಯಪ್ರಕಾಶ್ ಆರ್ಯ ಮತ್ತಿತರರು ಇದ್ದರು. ಸ್ಮಾರಕವಾಗಿ ಪರಿವರ್ತನೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಈ ಕಾರ್ಯಕ್ರಮದ ಮುಖಾಂತರ ಇಡ್ತಾ ಇದ್ದೀವಿ. ಮತ್ತು ಬೀದರ ಏನು ವಿಶ್ವವಿದ್ಯಾಲಯ ಇದೆ, ಬೀದರ್ ವಿಶ್ವವಿದ್ಯಾಲಯಕ್ಕೆ ಭಾಯ್ ಶ್ಯಾಮಲಾಲ್ಜಿ ಅವರ ಹೆಸರನ್ನು ಕೊಡಬೇಕು, ಇದರಿಂದ ಮಕ್ಕಳಿಗೆ ದೇಶಭಕ್ತಿಯ ಪ್ರೇರಣೆ ಬರಬೇಕು ಅನ್ನುವಂತಹ ಪ್ರಸ್ತಾವ ಕೂಡ ನಾವು ಪಾರಿತ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ. ಮತ್ತು ಶ್ಯಾಮಲಾಲ್ಜಿ ಅವರ ವಿಷಯ ಕುರಿತು, ಅವರ ಬಲಿದಾನ ಕುರಿತು ಅಲ್ಲಿ ನಾಟಕ ಕೂಡ ಇರ್ತದೆ. ಅಲ್ಲಿ ಹೇಗೆ ಅವರಿಗೆ ಮಾಡಿದ್ರು, ಜೈಲಿನಲ್ಲಿ ಏನೇ ನಡೀತು ಅಂಥೇಳಿ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಅದು ಕೂಡ ಪ್ರದರ್ಶನ ಆಗ್ತದೆ. ಅವರು ಯಾಕಂದರೆ ದೊಡ್ಡ ಮಟ್ಟದಲ್ಲಿ ನಾಟಕ ಕೂಡ ನಮ್ಮ ಉದಗೀರಿನ ಎಲ್ಲ ಶ್ಯಾಮಲಾಲ್ ಕಾಲೇಜಿನ ತಂಡ ಅದನ್ನು ಪ್ರಸ್ತುತ ಮಾಡ್ತಾ ಇದೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಜೋಡಣೆ ಆಗಿದ್ದಾರೆ. ಅವರು ಅದಕ್ಕೆ ಒಂದು ಭಾಳ ಅತ್ಯಂತ ದೇಶಭಕ್ತಿಯ ಕಾರ್ಯಕ್ರಮ ಇದು ಆಗ್ತದೆ. 2 ಡಿಮಾಂಡ್ಗಳನ್ನು ನಾವು ಪ್ರಸ್ತಾವಗಳನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. पूरी होकर उसका विमोचन हुआ जाए तो वो पुस्तक हम सभी में बांट सकते हैं और कोशिश करके फिर यहाँ के पाठ्य पुस्तकों में उनका एक चैप्टर आना चाहिए, कम से कम एक चैप्टर आना चाहिए. यहाँ का पूरा स्वतंत्रता का जो संग्राम है वो बच्चों तक जाने के लिए वो भी कारगर सिद्ध होगा. और हो सका तो अपन पुस्तकों का विमोचन करेंगे, जिससे हम कर्नाटक में कन्नड़ा में, तेलुगु में ये जो सारा भाग था उसमें कन्वर्ट करके मल्टीलिंग्वल करके उसे और प्रसारित हम कर सकें. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.